ನ್ಯಾಯವಾದಿ ಮೋಹನ್ ಬೋಳಂಗಡಿಯವರ ನೇರ ಮಾತು. ಇದರಿಂದಾಗಿ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ನ್ಯಾಯಾಲಯ ಬಿಡುಗಡೆ ಮಾಡಿದೆಯೇ ಹೊರತು ಸಂತೋಷ್ ರಾವ್ ಆ ಕೃತ್ಯ ನಡೆಸಿಲ್ಲ ಎಂದು ನ್ಯಾಯಾಲಯ ಬಿಡುಗಡೆ ಮಾಡಿಲ್ಲ. ಆಕೆಯ ಮನೆಗೆ ಹೋಗುವ ರಸ್ತೆಯ ಪಕ್ಕದಲ್ಲಿ ಅತ್ಯಾಚಾರಕ್ಕೆ ಯತ್ನಿಸಿ ಚೂರಿಯಿಂದ ಇರಿದು ಹತ್ಯೆ ಮಾಡಿ. ಆದರೂ ನ್ಯಾಯಾಲಯದಲ್ಲಿ ಕೆಲವೊಂದು ಸಾಕ್ಷಿಗಳು ಅಭಿಯೋಜನೆಗೆ ವಿರುದ್ಧವಾಗಿ ಸಾಕ್ಷ್ಯ ನುಡಿದಿದ್ದರಿಂದ ಅಶ್ರಫ್ ನಿರಪರಾಗಿದ್ದಾರೆ. ರಾಜ್ಯಾದ್ಯಂತ ಸದ್ಯ ಬಹು ಚರ್ಚಿತ ವಿಚಾರ ಅಂದರೆ ಧರ್ಮಸ್ಥಳ ಗ್ರಾಮದ ಪಾಂಗಾಳ ಎಂಬಲ್ಲಿನ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯ ಅವರ ರೇಪ್ ಆ್ಯಂಡ್ ಮರ್ಡರ್ ಕೇಸು. ಈ ಪ್ರಕರಣದ ಆರೋಪಿ ಕಾರ್ಕಳ ಕುಕುಂದೂರಿನ ಸಂತೋಷ್ ರಾವ್ ಈತನನ್ನು CBI ನ್ಯಾಯಾಲಯ ದೋಷಮುಕ್ತಗೊಳಿಸಿದ ಬಳಿಕ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಆ ಚರ್ಚೆಯ ವಿವರಗಳು ಏನೇ ಇರಲಿ, ಇದೇ ರೀತಿಯ ಒಂದು ಪ್ರಕರಣ 1997ರಲ್ಲಿ ಪುತ್ತೂರು ಸಮೀಪದ ಕಬಕ ಬಳಿ ನಡೆದಿತ್ತು. ಪುತ್ತೂರು ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿ ಸೌಮ್ಯ ಭಟ್ ಎಂಬಾಕೆಯನ್ನು ಯಾರೋ ದುಷ್ಕರ್ಮಿಗಳು ಆಕೆಯ ಮನೆಗೆ ಹೋಗುವ ರಸ್ತೆಯ ಪಕ್ಕದಲ್ಲಿ ಅತ್ಯಾಚಾರಕ್ಕೆ ಯತ್ನಿಸಿ ಚೂರಿಯಿಂದ ಇರಿದು ಹತ್ಯೆ ಮಾಡಿತು. ಸಂಜೆ ಸುಮಾರು 5:30 ಹೊತ್ತಿಗೆ ಈ ಘಟನೆ ನಡೆದಿತ್ತು. ತಕ್ಷಣ ಪುತ್ತೂರು ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿತ್ತು. ಆಗ ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರು ಜೆ ಪಾಪಯ್ಯನವರು, ಪುತ್ತೂರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದವರು TR ಜಗನ್ನಾಥ್ ಅವರು, ಪುತ್ತೂರು DSP ಆಗಿದ್ದವರು PC ಗಣಪತಿ ಅವರು, ಈಗ DYSP ಆಗಿರುವ CR ರವೀಶ್ ಅವರು ಆಗ ಪ್ರೊಬೇಷನರಿ ಅವಧಿ ಮುಗಿಸಿಕೊಂಡು ಬಂದು ಪುತ್ತೂರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಯುವಕ. ಪೊಲೀಸರ ದಂಡು ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದಿತ್ತು. ನೋಡುವಾಗಲೇ ಅತ್ಯಾಚಾರಕ್ಕೆ ಯತ್ನ ನಡೆದಿರುವುದು, 17 ಬಾರಿ ಚೂರಿಯಿಂದ ಚುಚ್ಚಿ ಕೊಲೆಗೈದಿರುವುದು ದೃಢಪಟ್ಟಿತ್ತು. ತಕ್ಷಣ ಪೊಲೀಸರು ಶಹ ಮಹಜರು ಮಾಡುತ್ತಿದ್ದಂತೆ ಉಳಿದ ಪೊಲೀಸರು ಕೆಲವೊಂದು ಮಾಹಿತಿಗಳನ್ನು ಸಂಗ್ರಹಿಸಲಿಕ್ಕೆ ಮುಂದಾದರು. ಆಗ ಕಬಕ ಬಸ್ ಸ್ಟ್ಯಾಂಡ್ ಎದುರುಗಡೆ ಅಂಗಡಿಯೊಂದರಲ್ಲಿ ನಿಂತಿದ್ದವರೊಬ್ಬರು ಒಂದು ಸಣ್ಣ ಮಾಹಿತಿ ಕೊಡ್ತಾರೆ. ಆ ಮಿಲಿಟರಿಯಿಂದ ಬಂದ ಅಶ್ರಫ್ ಅವಳ ಹಿಂದೆಯಿಂದ ಹೋಗುತ್ತಿದ್ದ ಎನ್ನುವುದು ಆ ಮಾಹಿತಿಯಾಗಿತ್ತು. ಇದೇ ಆಧಾರದಲ್ಲಿ ಪೊಲೀಸರು ಅಶ್ರಫ್ನ ಮನೆಗೆ ಹೋದ್ರು. ಈ ಅಶ್ರಫ್ನ ಮನೆ ಘಟನೆ ನಡೆದ ಸ್ಥಳಕ್ಕಿಂತ ಒಂದು 2 ಫರ್ಲಾಂಗ್ ದೂರದಲ್ಲಿತ್ತು. ಮುಖ್ಯ ಆ ರಸ್ತೆಯಿಂದ ಎಡದ ಬದಿಗೆ ಒಂದು ಚಿಕ್ಕ ತೋಡಿತ್ತು. ತೋಡು ದಾಟಿ ಆತನ ಮನೆಗೆ ಹೋಗಬೇಕಿತ್ತು. ಹಳೆಯ ಕಾಲದ ಅಂಚಿನ ಮನೆ. ಅದೇ ದಾರಿಯಿಂದ ಮುಂದಕ್ಕೆ ಹೋಗಿ ಬಲ ಬದಿಗೆ ತಿರುಗಿದರೆ ಸೌಮ್ಯ ಭಟ್ ಅವರ ಮನೆ ಇತ್ತು. ಘಟನೆ ನಡೆದ ಸ್ಥಳಕ್ಕೂ ಆ 2 ಮನೆಗಳಿಗೂ ಇದ್ದ ದೂರ ಕೇವಲ 2 ಫರ್ಲಾಂಗ್ ಅಷ್ಟೇ. ಪೊಲೀಸರು ಅಶ್ರಫ್ನ ಮನೆಗೆ ಹೋದಾಗ ಒಂದು ಬಕೆಟ್ನಲ್ಲಿ ಆತ ಧರಿಸಿದ್ದ ಶರ್ಟನ್ನು ನೀರಲ್ಲಿ ಮುಳುಗಿಸಿ ಇಟ್ಟಿದ್ದ ಒಗೆಯಲಿಕ್ಕಾಗಿ. ಪೊಲೀಸರಿಗೆ ಸಂಶಯ ಬಂದು ಅವನನ್ನು ಸ್ಟೇಷನಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ವಿಚಾರಿಸಿದಾಗ ಅವನು ಹೇಳ್ತಾನೆ, ನಾನು ಅಲ್ಲಿ ಬಸ್ ನಿಲ್ದಾಣದಲ್ಲಿ ಇದ್ದದ್ದು ಹೌದು, ಇಂಥವರೆಲ್ಲ ಅಲ್ಲಿ ನನ್ನನ್ನು ನೋಡಿದ್ದು ಹೌದು, ನಾನು ಮತ್ತೆ ನನ್ನ ಮನೆಗೆ ಹೋದದ್ದು ಹೌದು, ನನಗೂ ಆ ಘಟನೆಗೂ ಏನೂ ಸಂಬಂಧ ಇಲ್ಲ, ನಾನು ಅದನ್ನು ಮಾಡಲೂ ಇಲ್ಲ, ನನಗೆ ಅದು ಗೊತ್ತು ಇರಲಿಲ್ಲ ಅಂತೇಳಿ ಪೊಲೀಸರು ಸಹಜವಾಗಿಯೇ ಸಂಶಯದ ಮೇರೆಗೆ ಆತನ ಬಟ್ಟೆ ಬೆಚ್ಚಿಸ್ತಾರೆ. ಬಟ್ಟೆ ಬೆಚ್ಚಿಸಿದ ಸಂದರ್ಭದಲ್ಲಿ ಆತನ ಮೈ ಮೇಲೆ ಯಾವುದೇ ರೀತಿಯ ಗಾಯಗಳು ಇರುವುದಿಲ್ಲ. ಭಾರತೀಯ ಭೂಸೇನೆಯಲ್ಲಿ ಸೈನಿಕನಾಗಿದ್ದ ಆತ ರಜೆಯ ಸಂದರ್ಭದಲ್ಲಿ ಊರಿಗೆ ಬಂದಿದ್ದ. ಆತ ಮತ್ತು ಸೌಮ್ಯ ಭಟ್ ಹೈಸ್ಕೂಲು ದಿನಗಳಲ್ಲಿ ಸಹಪಾಠಿಗಳು
ಆಗಿದ್ರು. ಅದ ನಂತರ ಆತ ಸೈನ್ಯಕ್ಕೆ ಸೇರಿದ್ದ, ಈಕೆ ಕಾಲೇಜು ಮೆಟ್ಟಲು ಹತ್ತಿದ್ರು. ಆದರೂ ಪೊಲೀಸರು ಈತನ ಇಡೀ ಮೈಯನ್ನು ಕೂಲಂಕಷವಾಗಿ ಪರೀಕ್ಷೆ ಮಾಡಿದಾಗ ಈತನ ಉಗುರಿನ ಎಡೆಯಲ್ಲಿ ಚರ್ಮದ ಅಂಶಗಳು ಪತ್ತೆಯಾದವು. ಆಗ ಪೊಲೀಸರಿಗೆ ಕನ್ಫರ್ಮ್ ಆಯಿತು, ಸೌಮ್ಯ ಭಟ್ಲನ್ನು ಈತನೇ ಅತ್ಯಾಚಾರಕ್ಕೆ ಯತ್ನ ಮಾಡಿ ಅದು ಪೂರೈಸಲಾಗದ್ದರಿಂದ ಕೋಪಗೊಂಡು ಚೂರಿಯಿಂದ ಇರಿದಿದ್ದಾನೆ ಎನ್ನುವುದು. ಮತ್ತೆ ಪೊಲೀಸರು ಅವರ ಕೆಲಸವನ್ನು ಶುರು ಮಾಡಿದರು. ಸಾಮಾನ್ಯವಾಗಿ ಪೊಲೀಸರು ವಿವಿಧ ರೀತಿಯ ಇಂಟರ್ಗೇಷನ್ ಮಾಡ್ತಾರೆ. ಒಂದು ಲಾಠಿ ಹಿಡ್ಕೊಂಡು ಬೆದರಿಸ್ತಾರೆ, ಇಲ್ಲದ್ರೆ ಹೊಡಿತಾರೆ, ಇಲ್ಲದ್ರೆ ಅದಕ್ಕೂ ಬಗ್ಗದಿದ್ದರೆ ಏರೋಪ್ಲೇನ್ ಹತ್ತಿಸ್ತಾರೆ, ಅದಕ್ಕೂ ಬಗ್ಗದಿದ್ದರೆ ಐಸ್ ಮೇಲೆ ಮಲಗಿಸ್ತಾರೆ, ಕುಂಡಚ್ಚ ಹಾಕ್ತಾರೆ. ಈ ರೀತಿಯಾಗಿ ಹಲವಾರು ವಿಧದ ಶಿಕ್ಷೆಯನ್ನು ಪೊಲೀಸರು ಕೊಡ್ತಾರೆ. ಯಾಕಂದರೆ ದೈಹಿಕವಾಗಿ ಆತನನ್ನು ಬಲಹೀನ ಮಾಡದೇ ಇದ್ದರೆ ಯಾವುದೇ ಕಾರಣಕ್ಕೆ ಆತನ ಬಾಯಿ ಬಿಡಿಸಲಿಕ್ಕೆ ಆಗುವುದಿಲ್ಲ ಎನ್ನುವ ತೀರ್ಮಾನಕ್ಕೆ ಪೊಲೀಸರು ಬಂದರೆ ಆ ರೀತಿಯ ಪ್ರಯೋಗಗಳನ್ನು ಮಾಡ್ತಾರೆ. ಯಾವಾಗ ಇವನ ಉಗುರಿನ ಎಡೆಯಲ್ಲಿ ರಕ್ತದ ಕಲೆಗಳು ಸಿಕ್ಕಿತೋ ಆಗ ಪೊಲೀಸರಿಗೆ ಈತನ ಮೇಲೆ ಸಂಶಯ ದೃಢಪಟ್ಟಿತ್ತು. ಅದರಿಂದಾಗಿ ಅವರು ಆತನನ್ನು ಕೂಲಂಕಷವಾಗಿ ವಿಚಾರಣೆಗೊಳಪಡಿಸಿದಾಗ ಕೊನೆಗೆ ಆತ ಆ ಕೃತ್ಯವನ್ನು ಒಪ್ಪಿಕೊಂಡ. ಅಲ್ಲಿಗೆ ಪೊಲೀಸರು ನಿರಾಳರಾದರು. ಮರುದಿನ ಈ ಮೃತದೇಹದ ಮರಣೋತ್ತರ ಪರೀಕ್ಷೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯಿತು. ಆಗ ವೈದ್ಯರು ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿದ್ರು. ಅದನಂತರ ಮೃತದೇಹವನ್ನು ಸಂಬಂಧಿಕರಿಗೆ ಬಿಟ್ಟು ಕೊಟ್ಟರು. ಆ ಮೃತದೇಹದ ಮೆರವಣಿಗೆ ಪುತ್ತೂರು ಸಾರ್ವಜನಿಕ ಆಸ್ಪತ್ರೆಯಿಂದ ಆಕೆಯ ಮನೆಯವರೆಗೆ ಸಾಗಿತು. ಸಾಗುವ ದಾರಿಯಲ್ಲಿ ಕೆಲವೊಂದು ಅಹಿತಕರ ಘಟನೆಗಳೂ ನಡೆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಬಂದೋಬಸ್ತು ಮಾಡಿದ್ರು. ಆದರೂ ಅಹಿತಕರ ಘಟನೆಗಳು ನಡೆದಿತ್ತು. ಸಬ್ ಇನ್ಸ್ಪೆಕ್ಟರ್ ರವೀಶ್ ಅವರಿಗೆ ಕಲ್ಲೇಟ್ನ ಗಾಯವೂ ಆಗಿತ್ತು. ಕೊನೆಗೆ ಮೃತದೇಹ ಮನೆಗೆ ತಲುಪಿತು. ಅಲ್ಲಿ ಕ್ರಿಮೇಷನ್ ನಡೆಯಿತು. ಕ್ರಿಮೇಷನ್ ನಡೆದ ಸಂದರ್ಭದಲ್ಲಿ ಪುತ್ತೂರು DSP ಗಣಪತಿಯವರು, ಇನ್ಸ್ಪೆಕ್ಟರ್ ಪಾಪಯ್ಯನವರು, DR ಜಗನ್ನಾಥ್ ಅವರು, ಬೇರೆ ಬೇರೆ ಪೊಲೀಸ್ ಠಾಣೆಗಳ ಸಬ್ ಇನ್ಸ್ಪೆಕ್ಟರ್ಗಳು, ಸಿಬ್ಬಂದಿಗಳು, KSRP ಸಿಬ್ಬಂದಿ ಎಲ್ಲರೂ ಆ ಸ್ಥಳದಲ್ಲಿ ಇದ್ದರು. ಆ ಸಂದರ್ಭದಲ್ಲಿ DSP ಗಣಪತಿಯವರು ಆರೋಪಿಯ ಮನೆಯನ್ನು ಒಂದು ಸಾರಿ ಪರಿಶೀಲನೆ ಮಾಡಬೇಕು. ಯಾಕಂದರೆ ಸಾಮಾನ್ಯವಾಗಿ ಆರೋಪಿ ಅಂತ ಹೇಳಿ ಗುರುತಿಸಲ್ಪಟ್ಟವನ ಮನೆಯನ್ನು ಸರ್ಚ್ ಮಾಡೋದು ಪೊಲೀಸರ ತನಿಖೆಯ ಒಂದು ಭಾಗ. ಅಲ್ಲಿ ಬೇರೆ ಯಾವುದಾದ್ರೂ ಸಾಕ್ಷ್ಯಗಳು ಸಿಗ್ಬೋದಾ ಅಂತ ಹೇಳಿ. ಯಾಕಂದರೆ ಹತ್ಯೆಗೆ ಬಳಸಿದ್ದಂಥ ಚೂರಿಯನ್ನು ವಶಪಡಿಸಿಕೊಳ್ಬೇಕು, ಆತ ಆ ಸಂದರ್ಭದಲ್ಲಿ ಧರಿಸಿದ್ದ ಬಟ್ಟೆಗಳನ್ನು ವಶಪಡಿಸಿಕೊಳ್ಬೇಕು. ಇದೆಲ್ಲ ಪ್ರಕ್ರಿಯೆಗಳು ಇರ್ತದೆ. ಅದರಿಂದಾಗಿ ಇವರು ಮನೆಯ ಇದರಲ್ಲಿ ಆ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಮನೆ ಎದುರು ಅಂಗಳಗಿಂತ ಕೆಳಗಿನ ಭಾಗದಲ್ಲಿ ಏನೋ ಕಲರವ ಕೇಳಿಸಿತ್ತು. ಎಷ್ಟೋ ಯಾರೋ ಒಂದು ಗುಂಪು ಬಂದ ಹಾಗೆ. ನೋಡುವಾಗ ಒಂದು 10-15 ಮಂದಿ ಯುವಕರ ಗುಂಪು. ಅವರು ಎಲ್ಲರೂ ಕಾಲೇಜು ವಿದ್ಯಾರ್ಥಿಗಳಾಗಿದ್ದರು. ಅವರು ಎರಡೂ ಕೈಯಲ್ಲಿ 5 ಲೀಟರ್ನ ಕ್ಯಾನ್ನಲ್ಲಿ ಪೆಟ್ರೋಲ್ ತುಂಬಿಸಿಕೊಂಡು ಬಂದಿದ್ದರು. ಅವರ ಉದ್ದೇಶ ಏನಿತ್ತು ಅಂತ ಹೇಳಿದರೆ ಅಶ್ರಫ್ನ ಮನೆಗೆ ಬೆಂಕಿ ಹಚ್ಚಿ ಅವರ ಇಡೀ ಕುಟುಂಬವನ್ನು ಸರ್ವನಾಶ ಮಾಡುವುದು ಆಗಿತ್ತು. ಯಾಕಂದರೆ ಮನೆಯಲ್ಲಿ ಅಶ್ರಫ್ನ ತಂದೆ, ತಾಯಿ, ತಂಗಿಯಂದಿರು, ತಮ್ಮ ಎಲ್ಲರೂ ಇದ್ದರು. ಇವರಿಗೆ ಪೊಲೀಸರು ಈ ಮನೆಯಲ್ಲಿ ಇದ್ದಾರೆ ಎನ್ನುವುದು ಗೊತ್ತಿರಲಿಲ್ಲ. ಪೊಲೀಸರು ಬಂದದ್ದು ಮಹಾಜರು ಮಾಡುವ ಪ್ರಕ್ರಿಯೆಗಾಗಿ. ಆದರೆ ಇವರು ಆ ಸಂದರ್ಭದಲ್ಲಿ ಅಡ್ಡ ನಿಂತರು. ಯಾರು ಆ ನೀರು ಹರಿಯುವ ತೋಡಿನಿಂದ ಮೇಲಕ್ಕೆ ಬರದಂತೆ ಅಡ್ಡ ನಿಂತು ಬೆದರಿಸಿದರು. ಮುಂದೆ ಬಂದರೆ ಫೈರ್ ಮಾಡ್ತೇವೆ ಅಂತೇಳಿ. ಆಗ ಅವರು ಪೊಲೀಸರಿಗೆ ಬೈಕೊಂಡು ವಾಪಸ್ಸು ಹೋದರು. ಆಗ ಅಪಾಯದ ಅರಿವಾಯಿತು ಪೊಲೀಸರಿಗೆ. ಅವರು ಆ ಮನೆಯವರನ್ನು ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದರು. ಮತ್ತು ಆ ಮನೆಯನ್ನು ಕಾವಲಿಗೆ ಪೊಲೀಸರು ಹಾಕಿದರು. ಯಾಕಂದರೆ ಮನೆಯ ಮಂದಿ ಇಲ್ಲ ಅಂತ ಹೇಳಿದರೆ ಬೇರೆ ಯಾರ ಕಳ್ಳರು ಬಂದ ಮನೆಯನ್ನು ದೋಚುವುದು ಬೇಡ ಅಂತೇಳಿ ಅದಕ್ಕೊಂದು ಪೊಲೀಸು ಗಾರ್ಡ್ ಹಾಕಿದರು. ಲಕ್ಷ್ಮೀನಾರಾಯಣ ಅಂತ ಒಂದು ಸಿಬ್ಬಂದಿ ಅಲ್ಲಿ ಗಾರ್ಡ್ ಆಗಿದ್ದು.
ಮರು ದಿವಸ ಈ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಆತನಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. ಈ ಪ್ರಕರಣವನ್ನು ರಾಜ್ಯ ಸರ್ಕಾರ CODಗೆ ಒಪ್ಪಿಸಿತು. COD DYSP ಸೋಮಶೇಖರ್ ರೆಡ್ಡಿ ಇವರು ಆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡು ಎಲ್ಲ ಲಭ್ಯ ಸಾಕ್ಷ್ಯಾಧಾರಗಳನ್ನು ಕ್ರೋಢೀಕರಿಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದರು. ನ್ಯಾಯಾಲಯದಲ್ಲಿ ಈ ಪ್ರಕರಣದ ವಿಚಾರಣೆ ನಡೆದಾಗ ಸರ್ಕಾರಿ ಅಭಿಯೋಜಕರು ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದರ ಜೊತೆಗೆ ಸೌಜನ್ಯನ ಮನೆಯವರು ವಕೀಲರನ್ನು ನೇಮಿಸಿದರು. ಮಂಗಳೂರಿನ ಆ ಕಾಲದಲ್ಲಿ ಯುವ ಪ್ರಖ್ಯಾತ ವಕೀಲರಾಗಿದ್ದ PP ಹೆಗ್ಡೆ ಅವರು ಪ್ರಾಸಿಕ್ಯೂಷನ್ ಪರವಾಗಿ ಆ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಆರೋಪಿತ ಪರವಾಗಿಯೂ ಮಂಗಳೂರಿನ ಪ್ರಸಿದ್ಧ ನ್ಯಾಯವಾದಿಯೊಬ್ಬರು ವಾದ ಮಾಡಿದರು. ಸಾಕ್ಷಿ ವಿಚಾರಣೆಯ ಸಂದರ್ಭದಲ್ಲಿ ಬಹುತೇಕ ಸಾಕ್ಷಿಗಳು ಅಭಿಯೋಜನೆಗೆ ಪೂರಕವಾಗಿದ್ದರೆ ಕೆಲವೊಂದು ಸಾಕ್ಷಿಗಳು ಅಭಿಯೋಜನೆಗೆ ವಿರುದ್ಧವಾಗಿದ್ದವು. ಪರಿಣಾಮ ಆರೋಪಿ ಅಶ್ರಫ್ ಮಂಗಳೂರಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ದೋಷಮುಕ್ತಗೊಂಡ. ಆದರೆ ಆತನನ್ನು ಜೈಲಿನಿಂದ ಬಿಡುಗಡೆಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಬೇರೆ ಒಂದು ಕಾರಣ ಇತ್ತು. ಈ ಅಶ್ರಫ್ ಮಂಗಳೂರಿನ ಸಬ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿದ್ದ ಸಂದರ್ಭದಲ್ಲಿ ಈತನೊಂದಿಗೆ ಒಂದು 3 ಮಂದಿ ಕಳ್ಳರು ಜೈಲಲ್ಲಿ ಇದ್ದರು. ಅದರಲ್ಲಿ ಒಬ್ಬ ಲಕ್ಷ್ಮಣ ಅಂತ ಹೇಳಿ ಮತ್ತೊಬ್ಬ ಇಬ್ಬರ ಹೆಸರೇನೇ ಇದೆ. ಅವರು 4 ಮಂದಿ ಬೆಳ್ಳಂಬೆಳಗ್ಗೆ ಜೈಲಿನ ಗೇಟಿನ ಬೀಗ ತೆಗೆಯುವ ಸಂದರ್ಭದಲ್ಲಿ ಜೈಲು ಸಿಬ್ಬಂದಿಗಳನ್ನು ಏಮಾರಿಸಿಕೊಂಡು ಜೈಲಿನಿಂದ ಎಸ್ಕೇಪ್ ಆಗಿದ್ದರು. ಆ ಬಗ್ಗೆ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಹಾಗೆ ಎಸ್ಕೇಪ್ ಆದಂಥ ಈ 4 ಕದಿಮರು ಸಹ ನೇರವಾಗಿ ಗುರುಪುರ ಕೈಕಂಬದವರೆಗೆ ಹೋಗಿದ್ದಾರೆ ನಡ್ಕೊಂಡು. ಯಾಕಂದರೆ ಅವ್ರ ಹತ್ರ ಕಾಸಿರಲಿಲ್ಲ. ಮತ್ತೊಂದು ಏನಂತ ಹೇಳಿದರೆ ಅವರಿಗೆ ಎಸ್ಕೇಪ್ ಆಗುವ ಪ್ಲ್ಯಾನೂ ಇರಲಿಲ್ಲ. ಕೈದಿಗಳು ಎಸ್ಕೇಪ್ ಆಗುವ ಪ್ಲ್ಯಾನ್ ಮಾಡಿದರೆ ಅವರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಹೊರಗಿನಿಂದ ಮಾಡ್ಕೊಳ್ತಾರೆ. ಆದರೆ ಇವರು ಅಂಥ ಯಾವ ವ್ಯವಸ್ಥೆ ಮಾಡಿರಲಿಲ್ಲ. ಅದರಿಂದಾಗಿ ಅವರು ಕೈಕಂಬದವರೆಗೆ ನಡ್ಕೊಂಡು ಹೋದರು. ಕೈಕಂಬದವರೆಗೆ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ಕಾರಣ ಏನಂತ ಹೇಳಿದರೆ, ಕೈಕಂಬ ಸಮೀಪದ ಕಂದಾವರ ಎಂಬಲ್ಲಿ ಆಲ್ವಿನ್ ಪಿಂಟೋ ಅಂತ ಹೇಳಿ ಒಬ್ಬ ಕೈದಿ ಇದ್ದ, ಕಳ್ಳವ. ಆತನು ಜೈಲಿಗೆ 1-2 ಬಾರಿ ಎಂಟ್ರಿ ಕೊಟ್ಟವನೇ. ಅದರಿಂದಾಗಿ ಅವನ ಪರಿಚಯ ಇವರಿಗಿತ್ತು. ಅದರಿಂದಾಗಿ ಅವನಲ್ಲಿಗೆ ಹೋಗಿ ದುಡ್ಡು ಕಾಸಿನ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಂದ ಬೇರೆ ಎಲ್ಲಿಗಾದರೂ ಹೋಗ್ಬೋದು ಎನ್ನುವ ಉದ್ದೇಶ ಇವ್ರದ್ದಾಗಿತ್ತು, 4 ಮಂದಿತ್ತು. ಹಾಗೆ ಇವರು ಕಂದಾವರಕ್ಕೆ ಆತನ ಮನೆ ಹುಡ್ಕೊಂಡು ಹೋದಾಗ ಆತ ಮನೆಯಲ್ಲಿರಲಿಲ್ಲ. ಯಾಕಂದರೆ ಅವನಿಗೆ ಅವತ್ತು ನ್ಯಾಯಾಲಯದಲ್ಲಿ ಆತನ ಮೇಲಿದ್ದ ಪ್ರಕರಣದ ವಿಚಾರಣೆ ಇತ್ತು. ಅದರಿಂದಾಗಿ ಅವನು ಮಂಗಳೂರಿಗೆ ಬಂದ. ಅಲ್ಲಿಂದ ಇವರು ವಾಪಸ್ ಕೈಕಂಬಕ್ಕೆ ಬಂದು ಕೈಕಂಬದಿಂದ ನೇರವಾಗಿ ಪೊಳಲಿದ ದ್ವಾರದ ಮೂಲಕ ಅಡ್ಡೂರು ಕಡೆಗೆ ಹೋಗ್ತಾರೆ. ಅಂದರೆ ಪೊಳಲಿ ದೇವಸ್ಥಾನದ ಕಡೆಗೆ ಹೋಗ್ತಾರೆ. ಹೋದಾಗ ಅಲ್ಲಿ ದಾರಿ ಮಧ್ಯದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಇರುಮುಡಿ ಕಟ್ಟುವ ಕಾರ್ಯಕ್ರಮ ನಡೆಯಿತು. ಸಾಮಾನ್ಯವಾಗಿ ಅಯ್ಯಪ್ಪ ಮಾಲಾಧಾರ ಇರುಮುಡಿ ಕಟ್ಟುವ ಸಂದರ್ಭದಲ್ಲಿ ಅಲ್ಲಿ ಅನ್ನ ಸಂತರ್ಪಣೆಯು ಇರುತ್ತದೆ. ಇವರು ಬೆಳಗ್ಗೆಯಿಂದ ಆ ಹೊತ್ತಿನವರೆಗೆ, ಅಂದರೆ ಮಧ್ಯಾಹ್ನದ ಹೊತ್ತಿನವರೆಗೆ ಹೊಟ್ಟೆಗೆ ಏನು ತಿಂದಿರಲಿಲ್ಲ, ತಿನ್ನಲಿಕ್ಕೆ ಇವ್ರ ಹತ್ರ ಕಾಸೂ ಇರಲಿಲ್ಲ. ಅದರಿಂದಾಗಿ ಅಲ್ಲಿ ಹೋಗಿ ಅಯ್ಯಪ್ಪ ಇರುಮುಡಿ ಕಟ್ಟುವಲ್ಲಿ ಊಟ ಮಾಡಿ ಅಲ್ಲಿಂದ ಮುಂದೆ ಹೋಗುವಾಗ ಒಂದು ಕಾರ್ ನಿಂತಿತ್ತು. ಈ ತಂಡದಲ್ಲಿದ್ದ ಲಕ್ಷ್ಮಣ ಈ ಕಾರ್ ಸ್ಟೀರಿಯೋವನ್ನು ಎಗರಿಸುವುದರಲ್ಲಿ ಚಾಣಾಕ್ಷ. ಆದ್ದರಿಂದಾಗಿ ಅವನು ಆ ಕಾರ್ನಿಂದ ಒಂದು ಸ್ಟೀರಿಯೋ ಎಗರಿಸ್ತಾನೆ. ಆ ಸ್ಟೀರಿಯೋ ಹಿಡ್ಕೊಂಡು ಅದಕ್ಕಿಂತ ಮುಂದೆ ಹೋಗ್ತಾರೆ. ಅಲ್ಲಿಂದ ಅವರಿಗೆ ಬಿಸಿ ರೋಡ್ ಮಂಗಳೂರು ರೈಲ್ವೆ ಹಳಿ ಸಿಗುತ್ತೆ. ಮತ್ತು ಆ ರೈಲ್ವೆ ಹಳಿಯಲ್ಲಿ ಅವರು ಬಿಸಿ ರೋಡ್ ಕಡೆಗೆ ಹೋಗ್ತಾರೆ. ಯಾಕಂದರೆ ಅವರನ್ನು ಯಾರು ಗಮನಿಸುವಂಥ ಸಾಧ್ಯತೆಗಳು ಕಡಿಮೆ ಎನ್ನುವ ಕಾರಣಕ್ಕಾಗಿ.
ಈ ವೇಳೆಗಾಗಲೇ ಮಂಗಳೂರಲ್ಲಿ ಪೊಲೀಸರು ಇವರನ್ನು ಹುಡುಕುವಂಥ ಪ್ರಯತ್ನ ಮಾಡಿದ್ದಾರೆ. ಪೊಲೀಸರು ಹುಡುಕುವ ಪ್ರಯತ್ನ ಮಾಡುವಾಗ ಇವರು ಗಡಿ ದಾಟಿ ಹೋಗಿ ಆಗಿತ್ತು. ಹಾಗೆ ನಡ್ಕೊಂಡು ಹೋದವರು ಬೀಚ್ ರೋಡ್ ರೈಲ್ವೆ ನಿಲ್ದಾಣ ದಾಟಿ ಮಾರ್ನಬೈಲ್ ಎನ್ನುವಲ್ಲಿಗೆ ತಲುಪ್ತಾರೆ. ಅಲ್ಲಿಂದ ಅವರು ಮೆಲ್ಕಾರ್ ತೊಕ್ಕೊಟ್ಟು ರೋಡಿಗೆ ಬಂದು ಅಲ್ಲಿ ಒಂದು ಸುರಭಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎನ್ನುವ ಹೋಟೆಲ್ ಇದೆ. ಆ ಹೋಟೆಲ್ ಹತ್ರಕ್ಕೆ ಹೋಗುತ್ತೆ. ಆಗ ಸಾಧಾರಣ ಸಂಜೆ ಒಂದು 7 ಗಂಟೆಯ ಹೊತ್ತು ಅಲ್ಲಿ ಒಬ್ಬ ಹೋಗಿ ಹೋಟೆಲ್ನ ಓನರ್ಗೆ ಹೇಳ್ತಾನೆ, ನನ್ನ ಹತ್ರ ಒಂದು ಸ್ಟೀರಿಯೋ ಇದೆ, ಅದನ್ನು ಕೊಡ್ತೇನೆ, ನಮ್ಮ ಹತ್ರ ಊಟಕ್ಕೇನು ವ್ಯವಸ್ಥೆ ಇಲ್ಲ, ಸ್ವಲ್ಪ ಹಣ ಕೊಡಿ ಅಂತೇಳಿ. ಆಗ ಅವರಿಗೆ ಗೊತ್ತಾಗುತ್ತೆ ಇದು ಕಳವು ಮಾಲು ಅಂತ ಗೊತ್ತಾಗುತ್ತೆ. ಆದ್ರಿಂದಾಗಿ ಅವರು ಹೇಳ್ತಾರೆ, ಆಯ್ತು ನೋಡು ಊಟಕ್ಕೆ ಹೋಟ್ಲಲ್ಲಿ ಕೊಡ್ತೇವೆ, ಬೇರೆ 3 ಮಂದಿ ಇದ್ದಾರೆ ಅಂತ ಕರ್ಕೊಂಡು ಬಾ ಅಂತ ಹೇಳಿ. ಅಷ್ಟೊತ್ತಿಗೆ ಆ ಬಾರ್ನಲ್ಲಿ ಅಲೆಕ್ಸ್ ಎನ್ನುವ ಪೊಲೀಸ್ ಕಾನ್ಸ್ಟೇಬಲ್ ಇದ್ರು. ಅವರು ಮಾರ್ನಬೈಲ್ ಅವರೇ. ಆ ಸಂದರ್ಭದಲ್ಲಿ ಅವರು ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ರು. ಅವರಿಗೆ ಹೇಳ್ತಾರೆ, ನೋಡಿ ಇಲ್ಲಿ ಒಂದು ಸ್ಟೀರಿಯೋ ಇಟ್ಕೊಂಡು ಬಂದಿದ್ದಾರೆ, ನೋಡಿ ಒಳ್ಳೇದುಂಟ ನೋಡುವ ಅಂತ. ಆಗ ಅಲೆಕ್ಸ್ಗೆ ಪೊಲೀಸ್ ಬುದ್ಧಿ ಜಾಗೃತ ಆಗುತ್ತೆ. ಅವರು ಸ್ಟೀರಿಯೋ ಇಟ್ಕೊಂಡು ಬಂದವನು ಕೇಳ್ತಾರೆ, ಬಾಕಿ ಅವರು ಎಲ್ಲಿದ್ದಾರೆ ಅಂತೇಳಿ. ಇನ್ನು 3 ಮಂದಿ ಇದ್ದಾರೆ ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ. ಯಾಕಂದರೆ ಆಲ್ರೆಡಿ ಪೊಲೀಸ್ ವಲಯದಲ್ಲಿ ಅದು ಸುದ್ದಿ ಆಗಿತ್ತು. 4 ಮಂದಿ ಅಪರಾಧಿಗಳು ಸೌಮ್ಯ ಭಟ್ ಹಂತಕ ಅಶ್ರಫು ಸೇರಿದಂತೆ ಎಸ್ಕೇಪ್ ಆಗಿದ್ದಾರೆ. ಆಗ ಇವರನ್ನು ಹಿಡಿದು ಕೂಡಿ ಹಾಕುವಷ್ಟರಲ್ಲಿ 3 ಮಂದಿ ಅಲ್ಲಿಂದ ಓಡಿದರು. ಅಷ್ಟೊತ್ತಿಗೆ ಸ್ವಲ್ಪ ಅಲ್ಲಿ ಸುದ್ದಿ ಆಯಿತು. ಎಲ್ಲರೂ ಹೋಗಿ ಇವರನ್ನು ಹುಡುಕುವ ಪ್ರಯತ್ನ ಮಾಡುವಾಗ ಸೌಮ್ಯ ಭಟ್ ಹಂತಕ ಅಶ್ರಫ್ ಇದ್ದಾನೆ ಅಂತ ಹೇಳುವಾಗ ಅಲ್ಲಿಯ ಹುಡುಗರೆಲ್ಲ ಹುಚ್ಚೆದ್ದು ಅವರನ್ನು ಹುಡುಕುವ ಪ್ರಯತ್ನ ಮಾಡಿದರು. ಕೊನೆಗೆ ಅವರು ಅಲ್ಲಿ ಸಜ್ಪದ ಹತ್ರ 2 ಸಿಕ್ಕಿ ಹಾಕೊಂಡ್ರು. ಒಬ್ಬ ಬಾರ್ ಹತ್ರ ಸಿಕ್ಕಿ ಹಾಕೊಂಡಿದ್ದಾನೆ, 2 ಸಜ್ಪದ ಹತ್ರ ಸಿಕ್ಕಿ ಹಾಕೊಂಡವರಲ್ಲಿ ಅಶ್ರಫು ಒಬ್ಬ. ಆತನನ್ನು ಅಶ್ರಫ್ ಅಂತ ಹೇಳಿಕೊಂಡು ಆತನ ಮೇಲೆ ಮುಗಿಬಿದ್ದಾಗ ಈ ಪೊಲೀಸ್ ಕಾನ್ಸ್ಟೇಬಲ್ ಅಲೆಕ್ಸ್ ಏನು ಮಾಡಿದ ಅಂತ ಹೇಳಿದ್ರೆ, ಅವನನ್ನು ಅಪ್ಪಿ ಹಿಡಿದು ರಿಕ್ಷಾದಲ್ಲಿ ಕೂರಿಸಿ ರಿಕ್ಷಾದಲ್ಲಿ ಆತನ ಮೇಲೆ ಕೂತ್ಕೊಂಡ. ಇಲ್ಲದ್ರೆ ಅಲ್ಲಿನ ಸಾರ್ವಜನಿಕರ ರುಚಿಗೆದ್ದು ಆತನನ್ನು ಕೊಲೆ ಮಾಡುವಂಥ ಪರಿಸ್ಥಿತಿ ಇತ್ತು. ಅಲ್ಲಿಂದ ಅವರನ್ನೆಲ್ಲ ಬಂಟ್ವಾಳ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದರು. ಅಲ್ಲಿಂದ ಅವರು ಮತ್ತೆ ಜೈಲಿಗೆ ಹೋದರು. ಅಲ್ಲಿ ಒಬ್ಬ ಲಕ್ಷ್ಮಣ ರಾತ್ರಿ ಸಿಕ್ಕಿರಲಿಲ್ಲ. ಅವ ಮರು ದಿವಸ ಬೆಳಿಗ್ಗೆ ತುಂಬೆ ವೆಂಟೆ ಡ್ಯಾಮ್ ಹತ್ತಿರ ಸಿಕ್ಕಾಕೊಂಡ. ಅದೇ ಆ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇತ್ತು. ಇದರಿಂದಾಗಿ ಅಶ್ರಫ್ ಆ ಸೌಮ್ಯ ಭಟ್ ಪ್ರಕರಣದಲ್ಲಿ ಖುಲಾಸೆಯಾದರೂ ಜೈಲಿನಿಂದ ಬಿಡುಗಡೆಗೆ ಆಗಲಿಲ್ಲ. ತದನಂತರ ಈ ಪ್ರಕರಣದಲ್ಲಿ ವಿಚಾರಣೆ ನಡೀತಿದ್ದಾಗಲೇ ಈತನಿಗೆ ಮತ್ತೊಬ್ಬ ಅಪರಾಧಿ ಜೈಲಿನಲ್ಲಿ ಪರಿಚಯ ಆದ. ಅವನೇ ಭಾಸ್ಕರ್ ನಾಯರ್ ಅಂತ ಹೇಳಿ. ಇವನು ಮೂಲತಃ ತಮಿಳುನಾಡಿನವನು. ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಲ್ಲಿ ಆತನ ಮೇಲೆ 1400 ಚಿಲ್ಲರೆ ಪ್ರಕರಣಗಳು ದಾಖಲಾಗಿತ್ತು, ಕೋಟಾ ನೋಟಿಗೆ ಸಂಬಂಧಿಸಿದಂತೆ. ಯಾಕಂದರೆ ಆತ ಸ್ವತಃ ಕೋಟಾ ನೋಟು ಮುದ್ರಿಸ್ತಿದ್ದ, ಚಲಾವಣೆ ಮಾಡುತ್ತಿದ್ದ. ಆತನನ್ನು DCIB ಇನ್ಸ್ಪೆಕ್ಟರ್ ಆಗಿದ್ದ ಸಿ.ಕೆ. ಶಶಿಧರ್ ಮತ್ತವರ ತಂಡ ಹಂಪನಗಟ್ಟೆಯ ಲಾಡ್ಜೊಂದರಲ್ಲಿ ಬಂಧಿಸಿತ್ತು. ಯಾಕಂದರೆ ಅದಕ್ಕಿಂತ ಮೊದಲು 10 ವರ್ಷದ ಮೊದಲು ಆತನನ್ನು ಚಿಕ್ಕಮಗಳೂರಿನಲ್ಲಿ GA ಬಾವ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಬಂಧಿಸಿದ್ರು. ಆಗ ಅವನು ಚಿಕ್ಕಮಗಳೂರು ಜೈಲಿನಿಂದ ಎಸ್ಕೇಪ್ ಆಗಿದ್ದ. ಅದರ ನಂತರ 10 ವರ್ಷದ ನಂತರ ಮಂಗಳೂರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ. ಆತ ಮಂಗಳೂರಿನ ಜೈಲಲ್ಲಿದ್ದ. ಆಗ ಅಶ್ರಫ್ ಮತ್ತು ಭಾಸ್ಕರ್ ನಾಯರ್ ಜೊತೆಯಾಗಿದ್ದರು. ಅವರಿಬ್ಬರು ಸೇರಿಕೊಂಡು ಮತ್ತೊಮ್ಮೆ ಎಸ್ಕೇಪ್ಗೆ ಪ್ಲ್ಯಾನ್ ಮಾಡಿದರು. ಒಮ್ಮೆ ಅವರಿಗೆ ಮಂಗಳೂರಿನ ಸಬ್ ಜೈಲಿನ ಸಿಬ್ಬಂದಿಗಳೇ ಕಾರ್ಕಳದವರೆಗೆ ಕರ್ಕೊಂಡು ಹೋಗಿದ್ದಾರೆ ಕಾರ್ನಲ್ಲಿ. ಯಾಕಂದರೆ ಅಲ್ಲಿ ಒಂದು ಲ್ಯಾಂಡ್ ಮಾರಾಟ ಇದೆ, ಅದರಲ್ಲಿ ದುಡ್ಡು ಬರುತ್ತೆ, ದುಡ್ಡು ಕೊಡ್ತಾನೆ ಅಂತೇಳಿ ಜೈಲು ಸಿಬ್ಬಂದಿಗಳಿಗೆ ಈ ಭಾಸ್ಕರ್ ನಾಯರ್ ಆಮಿಷ ಒಡ್ಡಿದ್ದ. ಅದನ್ನು ನಂಬಿ ಅವರು ಅಲ್ಲಿಯವರೆಗೆ ಕರ್ಕೊಂಡು ಹೋಗಿದ್ರು. ಆದರೆ ಅಲ್ಲಿ ಭಾಸ್ಕರ್ ನಾಯರಿಗೆ ಎಸ್ಕೇಪ್ ಆಗಲಿಕ್ಕೆ ಆಗಲಿಲ್ಲ. ಯಾಕಂದರೆ ಭಾಸ್ಕರ್ ನಾಯರ್ ಸೂಚಿಸಿದಂಥವರು ಅಲ್ಲಿಗೆ ಬಂದಿರಲಿಲ್ಲ. ಆದ್ದರಿಂದ ಅವನನ್ನು ವಾಪಸ್ಸು ಜೈಲಿಗೆ ಕರ್ಕೊಂಡು ಬಂದಿದ್ದರು. ಈ ಕರ್ಕೊಂಡು ಬಂದ ನಂತರ ಅಶ್ರಫ್ ಸೇರಿದಾಗ ಅಶ್ರಫ್ ಈ ಹಿಂದೆ ಎಸ್ಕೇಪ್ ಆದ ಪ್ಲ್ಯಾನ್ ಗೊತ್ತಿತ್ತಲ್ಲ, ಅದೇ ರೀತಿ 2ನೇ ಬಾರಿಯೂ ಭಾಸ್ಕರ್ ನಾಯರ್ ಒಟ್ಟಿಗೆ ಅದೇ ರೀತಿಯಲ್ಲಿ ಮುಖ್ಯ ದ್ವಾರದಿಂದಲೇ
ಹೊರಗೆ ಹೋದರು. ಅದು ಅವನಿಗೆ ಭಾಸ್ಕರ್ ನಾಯರ್ನಂತಹ ಕುಖ್ಯಾತ ಚೋರನ ಸಖ್ಯ ಇತ್ತು, ಮತ್ತು ಬೇರೆ ಬೇರೆ ನೆಟ್ವರ್ಕ್ಗಳಿತ್ತು ಭಾಸ್ಕರ್ ನಾಯರಿಗೆ. ಆ ನೆಟ್ವರ್ಕ್ ಆಧಾರದಲ್ಲಿ ಹೋದವನು ಇವತ್ತಿಗೂ ಅಶ್ರಫು ಪೊಲೀಸರ ಕೈಗೆ ಸಿಕ್ಕಿಲ್ಲ. ಆದರೆ ಈ ಪ್ರಕರಣದಲ್ಲಿ ಒಂದು ಮುಖ್ಯವಾಗಿ ಇರುವುದು ಏನಂತ ಹೇಳಿದರೆ, ಸೌಮ್ಯ ಭಟ್ ಹತ್ಯೆಯಾಗಿ ಕೇವಲ 1 ಗಂಟೆಯಲ್ಲಿ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಆತನ ಎಲ್ಲ ರೀತಿಯ ಪ್ರಾಥಮಿಕ ವಿಚಾರಣೆಯನ್ನು ನಡೆಸಿದ್ದಾರೆ, ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಯಾಕಂದರೆ ಎಲ್ಲೂ ಸಾಕ್ಷ್ಯಗಳು ಡಿಸ್ಟ್ರಾಯ್ ಆಗಿರಲಿಲ್ಲ, ನಾಶ ಆಗಿರಲಿಲ್ಲ, ಎಲ್ಲ ಸಾಕ್ಷ್ಯಗಳಿತ್ತು. ಆದರೂ ನ್ಯಾಯಾಲಯದಲ್ಲಿ ಕೆಲವೊಂದು ಸಾಕ್ಷಿಗಳು ಅಭಿಯೋಜನೆಗೆ ವಿರುದ್ಧವಾಗಿ ಸಾಕ್ಷ್ಯ ನುಡಿದಿದ್ದರಿಂದ ಅಶ್ರಫ್ ನಿರಪರಾಗಿದೆ. ಈಗ ಸೌಜನ್ಯ ಪ್ರಕರಣದಲ್ಲಿಯೂ ಇದೇ ರೀತಿಯಾಗಿರುವುದು. ಆರೋಪಿಯ ವಿರುದ್ಧವಾಗಿ ಯಾರೆಲ್ಲ ಸಾಕ್ಷ್ಯ ನುಡಿಯಬೇಕಿತ್ತ ಅವರೆಲ್ಲ ಆರೋಪಿಯ ಪರವಾಗಿ ಸಾಕ್ಷ್ಯ ನುಡಿದಿರೋದು. ಇದರಿಂದಾಗಿ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ನ್ಯಾಯಾಲಯ ಬಿಡುಗಡೆ ಮಾಡಿದೆಯೇ ಹೊರತು ಸಂತೋಷ್ ರಾವ್ ಆ ಕೃತ್ಯ ನಡೆಸಿಲ್ಲ ಎಂದು ನ್ಯಾಯಾಲಯ ಬಿಡುಗಡೆ ಮಾಡಿಲ್ಲ. ಅದರಿಂದಾಗಿ ಆ ಪ್ರಕರಣದ ಮರು ತನಿಖೆ ಅಥವಾ ಮರು ವಿಚಾರಣೆ ಇನ್ನು ಮುಂದಕ್ಕೆ ಸಾಧ್ಯವೂ ಇಲ್ಲ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಆರಂಭದಿಂದ ಇಲ್ಲಿಯ ತನಕ ಏನೆಲ್ಲ ಆಗಿದೆ ಎನ್ನುವುದು ಸುದೀರ್ಘ ಅಧ್ಯಾಯ. ಆ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ವಿಸ್ತಾರವಾಗಿ ವಿವರಿಸ್ತೇನೆ.